ಆತ್ಮೀಯ ವೀಕ್ಷಕರೇ, ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನಲ್ ಬೆಂಗಳೂರು. ಈ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಇಂದಿನ ವಿಷಯ ರಾಜಕೀಯ ಪಕ್ಷಗಳ ನೋಂದಣಿಯ ಪ್ರಕ್ರಿಯೆಗಳು ಎಂಬ ವಿಷಯದ ಕುರಿತು ಮಾಹಿತಿ. ರಾಜಕೀಯ ಪಕ್ಷಗಳ ನೋಂದಣಿಯ ಪ್ರಕ್ರಿಯೆಗಳು. ಭಾರತ ದೇಶದಲ್ಲಿ ರಾಜಕೀಯ ಪಕ್ಷವನ್ನು ಹೇಗೆ ನೋಂದಾಯಿಸಲಾಗುವುದು? ಚುನಾವಣಾ ಆಯೋಗದಿಂದ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪಕ್ಷಗಳಿಗೆ ಮಾನ್ಯತೆ ಪಡೆಯುವ ವಿಧಾನಗಳು. ಚುನಾವಣೆ ಆಯೋಗವು ಚುನಾವಣಾ ಉದ್ದೇಶಗಳಿಗಾಗಿ ರಾಜಕೀಯ ಪಕ್ಷಗಳನ್ನು ನೋಂದಾಯಿಸುತ್ತದೆ ಮತ್ತು ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕ್ಷಮತೆಯ ಆಧಾರದ ಮೇಲೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪಕ್ಷಗಳೆಂದು ಗುರುತಿಸಲ್ಪಡುತ್ತವೆ. ಚುನಾವಣಾ ಆಯೋಗವು ಪಕ್ಷಗಳಿಗೆ ನೀಡಿದ ಮನ್ನಣೆ, ಚುನಾವಣಾ ಚಿಹ್ನೆಗಳ ಹಂಚಿಕೆ, ದೂರದರ್ಶನ ಮತ್ತು ರೇಡಿಯೋ ನಿಯತಕಾಲಿಕಗಳು, ಕೇಂದ್ರಗಳಲ್ಲಿ ರಾಜಕೀಯ ಪ್ರಸಾರಕ್ಕೆ ಸಮಯ ಹಂಚಿಕೆ ಮತ್ತು ಚುನಾವಣಾ ಪಟ್ಟಿಗಳನ್ನು ಪಡೆಯುವ ಸೌಲಭ್ಯದಂತಹ ಕೆಲವು ವಿಶೇಷ ಹಕ್ಕುಗಳನ್ನು ಸಹ ನೋಂದಾಯಿತ ಪಕ್ಷಗಳಿಗೆ ನೀಡುತ್ತದೆ. ಭಾರತವನ್ನು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಆಡಳಿತ ಹೊಂದಿರುವ ದೇಶ ಎಂದು ಕರೆಯಲಾಗುತ್ತದೆ. ಈ ದೇಶದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸ್ಥಾಪಿತವಾಗುವ ಪ್ರಜಾಸತ್ತಾತ್ಮಕ ಚುನಾಯಿತ ಸರ್ಕಾರದ ಮುಖ್ಯಸ್ಥರು ಪ್ರಧಾನಿಯಾಗಿದ್ದಾರೆ. ಇಲ್ಲಿ ಸಾರ್ವಜನಿಕ ಪ್ರತಿನಿಧಿಗಳನ್ನು ವಿವಿಧ ಪಕ್ಷಗಳ ಮೂಲಕ ಸಂಸತ್ತಿಗೆ ಆಯ್ಕೆ ಮಾಡಲಾಗುತ್ತದೆ. ಪ್ರಸ್ತುತ ದೇಶದಲ್ಲಿ ಒಟ್ಟು 7 ರಾಷ್ಟ್ರೀಯ ಪಕ್ಷಗಳು, 58 ರಾಜ್ಯ ಮಟ್ಟದ ಪಕ್ಷಗಳು ಮತ್ತು 1786 ಮಾನ್ಯತೆ ಇಲ್ಲದ ರಾಜಕೀಯ ಪಕ್ಷಗಳಿವೆ. ಭಾರತೀಯ ಚುನಾವಣಾ ಆಯೋಗ ಕಾರ್ಯಾಲಯದಲ್ಲಿ ಔಪಚಾರಿಕವಾಗಿ ಯಾವುದೇ ಸಂಸ್ಥೆ ಅಥವಾ ಸಂಘವನ್ನು ನೋಂದಾಯಿಸುವ ಅಗತ್ಯವಿಲ್ಲ. ಪರಂತು ಯಾವುದೇ ಸಂಸ್ಥೆ ಅಥವಾ ಸಂಘವು ತನ್ನನ್ನು ತಾನು ರಾಜಕೀಯ ಪಕ್ಷವೆಂದು ಕರೆದುಕೊಳ್ಳುವುದಾದರೆ ಮತ್ತು 1951ರ ರಾಜಕೀಯ ಪಕ್ಷಗಳ ನೋಂದಣಿಗೆ ಸಂಬಂಧಿಸಿದಂತೆ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಭಾಗ 6A ನಿಬಂಧನೆಗಳನ್ನು ಪಡೆಯಲು ಬಯಸಿದಲ್ಲಿ ಲೈಕ್ ಮೈಂಡೆಡ್ ರಾಜಕೀಯ ಧುರೀಣರೇ ಚುನಾವಣಾ ಆಯೋಗದ ಕಾರ್ಯಾಲಯದಲ್ಲಿ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಭಾರತ ದೇಶದಲ್ಲಿ ರಾಜಕೀಯ ಪಕ್ಷಗಳನ್ನು ಮುಖ್ಯವಾಗಿ 3 ವರ್ಗಗಳಾಗಿ ವಿಂಗಡಿಸಬಹುದು. 1 ರಾಷ್ಟ್ರೀಯ ಪಕ್ಷ, 2 ರಾಜ್ಯ ಮಟ್ಟದ ಪಕ್ಷ, 3 ನಿಷ್ಕ್ರಿಯ ಪಕ್ಷಗಳು. ಆದರೆ ಚುನಾವಣಾ ಆಯೋಗದಲ್ಲಿ ಪಕ್ಷವನ್ನು ನೋಂದಾಯಿಸಲಾಗಿರುತ್ತದೆ, ಕಾರ್ಯಚಟುವಟಿಕೆಗಳನ್ನು ನಡೆಸದೇ ಇರುವ ಪಕ್ಷಗಳು. ಭಾರತ ದೇಶದಲ್ಲಿ ರಾಜಕೀಯ ಪಕ್ಷದ ನೋಂದಣಿ ವಿಧಾನವೇನು? ರಾಜಕೀಯ ಪಕ್ಷವನ್ನು ನೋಂದಣಿ ಮಾಡಲು ಹಾಗೂ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆಯಲು ಸಂಬಂಧಪಟ್ಟ ಚುನಾವಣಾ ಆಯೋಗದ ಕಾರ್ಯಾಲಯದಿಂದ ನಿಗದಿಪಡಿಸಿರುವ ಪ್ರೊಫಾರ್ಮವೊಂದನ್ನು ಭರ್ತಿ ಮಾಡಬೇಕು. ಈ ಪ್ರೊಫಾರ್ಮನ್ನು ಅಂಚೆ ಮೂಲಕ ಅಥವಾ ಭಾರತೀಯ ಚುನಾವಣಾ ಆಯೋಗದ ಕಾರ್ಯಾಲಯದಿಂದ ಪಡೆದುಕೊಳ್ಳಬಹುದು ಅಥವಾ ಈ ಪ್ರೊಫಾರ್ಮನ್ನು ಆಯೋಗದ ವೆಬ್ಸೈಟ್ನಿಂದಲೂ ಡೌನ್ಲೋಡ್ ಮಾಡಬಹುದು. ವಿಶೇಷವಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಮಾಹಿತಿ ಪಡೆದು ಆನ್ಲೈನ್ ಮುಖಾಂತರ ಪ್ರೊಫಾರ್ಮ್ ಭರ್ತಿ ಮಾಡಿ ಸಮಗ್ರ ವಿವರಣೆಯನ್ನು ಭರ್ತಿ ಮಾಡಿ ಚುನಾವಣಾ ಆಯೋಗದ ಕಾರ್ಯಾಲಯಕ್ಕೆ ಸಲ್ಲಿಸಬಹುದು. ಸಮಗ್ರ ಮಾಹಿತಿಯೊಂದಿಗೆ ಭರ್ತಿ ಮಾಡಿದ ಪ್ರೊಫಾರ್ಮನ್ನು ಅಚ್ಚುಕಟ್ಟಾಗಿ ಮತ್ತು ಸ್ಪಷ್ಟವಾದ ಅಕ್ಷರಗಳಲ್ಲಿ ತಯಾರಿಸಿರಬೇಕು ಮತ್ತು ಪಕ್ಷ ರಚನೆಯಾದ 30 ದಿನಗಳಲ್ಲಿ ಚುನಾವಣಾ ಆಯೋಗದ ಕಾರ್ಯದರ್ಶಿಗೆ ನೋಂದಾಯಿತ ಅಂಚೆ ಮೂಲಕ ಕಳಿಸಬೇಕು. ಸದ್ಯ ವೆಬ್ಸೈಟ್ ಆನ್ಲೈನ್ ಮುಖಾಂತರವೂ ಭರ್ತಿ ಮಾಡಿದ ಫಾರ್ಮ್ ಸಲ್ಲಿಸಬಹುದು. ಅರ್ಜಿಯನ್ನು ಈ ಕೆಳಗಿನ ದಾಖಲೆಗಳು ಮತ್ತು ಮಾಹಿತಿಗಳೊಂದಿಗೆ ಸಲ್ಲಿಸಬೇಕು. ನಂಬರ್ 1, ರೂಪಾಯಿ 10,000 ಸಂಸ್ಕರಣಾ ಅಥವಾ ಪ್ರೊಸೆಸಿಂಗ್ ಫೀ ಶುಲ್ಕವನ್ನು 10,000 ರೂಪಾಯಿಗಳನ್ನು ಮಾತ್ರ ಅಂಡರ್ ಸೆಕ್ರೆಟರಿ, ಭಾರತ ಚುನಾವಣಾ ಆಯೋಗ, ನವದೆಹಲಿ ಪರವಾಗಿ ಡಿಡಿ ತೆಗೆಯಿಸಿ ಪ್ರೊಫಾರ್ಮಿಗೆ ಲಗತ್ತಿಸಬೇಕು. ಆನ್ಲೈನ್ ಪ್ರಕ್ರಿಯೆ ಮಾಡಬೇಕಾಗಿದ್ದರೆ ಆನ್ಲೈನ್ ಮುಖಾಂತರ 10,000 ಹಣವನ್ನು ಸಂದಾಯ ಮಾಡಬೇಕು. ನೆನಪಿರಲಿ, ಯಾವುದೇ ಸಂದರ್ಭದಲ್ಲೂ ಪ್ರೊಸೆಸಿಂಗ್ ಫೀ ಅಥವಾ ಸಂಸ್ಕರಣಾ ಶುಲ್ಕವನ್ನು ಕಾರ್ಯಾಲಯದಿಂದ ಮರುಪಾವತಿ ಮಾಡಲಾಗುವುದಿಲ್ಲ. 2, ಇದು ವಿವರಿಸುವ ನಿಖರವಾದ ಭಾಷೆಯಲ್ಲಿ 1951ರ ಪ್ರಜಾಪ್ರತಿನಿಧಿ ಕಾಯ್ದೆ 29ರ ಉಪವಿಭಾಗ (5) ಅಡಿಯಲ್ಲಿ ಅಗತ್ಯವಿರುವ ವಿಶೇಷ ನಿಬಂಧನೆಗಳನ್ನು ಒಳಗೊಂಡಿರುವ ಪಕ್ಷದ ಜ್ಞಾಪಕ ಪತ್ರ, ನಿಯಮಗಳು ಮತ್ತು ನಿಬಂಧನೆಗಳು, ಸಂವಿಧಾನದ ಸ್ಪಷ್ಟವಾಗಿ ಮುದ್ರಿತ ಪ್ರತಿ, ಪಕ್ಷದ ಹೆಸರು, ಕಾನೂನಿನಿಂದ ಸ್ಥಾಪಿಸಲ್ಪಟ್ಟ ಭಾರತ ಸಂವಿಧಾನಕ್ಕೆ ಮತ್ತು ಸಮಾಜವಾದ, ಜಾತ್ಯತೀತತೆಯ ತತ್ವಗಳಿಗೆ ನಿಜವಾದ ನಂಬಿಕೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತದೆ ಮತ್ತು ಪ್ರಜಾಪ್ರಭುತ್ವ, ಭಾರತ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಯನ್ನು ಅಖಂಡವಾಗಿ ಇರಿಸುತ್ತದೆ
ರಾಜಕೀಯ ಪಕ್ಷದ ಈ ಎಲ್ಲ ನಿಬಂಧನೆಗಳನ್ನು ನೋಂದಾಯಿಸಲಾಗಿದೆ ಎಂದು ಘೋಷಿಸಿಕೊಳ್ಳಬೇಕು. 3. ವ್ಯಕ್ತಿಯೊಬ್ಬನು ಈ ಪಕ್ಷದ ಹೊರತುಪಡಿಸಿ ಯಾವುದೇ ರಾಜಕೀಯ ಪಕ್ಷದ ನೋಂದಾಯಿತ ಮತದಾರನಾಗಿಲ್ಲ ಅಥವಾ ಸದಸ್ಯನಾಗಿಲ್ಲ ಎಂದು ಹೇಳಿಕೊಳ್ಳುವ ಮೂಲಕ ಕನಿಷ್ಠ 100 ಸದಸ್ಯರು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಅಥವಾ ಪ್ರಮಾಣ ಕಮಿಷನರ್ ಮುಂದೆ ಸ್ವಯಂ ಸಹಿ ಮಾಡಿದ ಅಫಿಡವಿಟನ್ನು ಇದರೊಂದಿಗೆ ಸಲ್ಲಿಸಬೇಕು. ನಂಬರ್ 4. ಪಕ್ಷದ ಹೆಸರಿನಲ್ಲಿ ಯಾವುದೇ ಬ್ಯಾಂಕ್ ಖಾತೆ ಅಥವಾ ಅದರ ಶಾಶ್ವತ ಖಾತೆ ಸಂಖ್ಯೆ ಪ್ಯಾನ್ ಸಂಖ್ಯೆ ಅದರೊಂದಿಗೆ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ರಾಷ್ಟ್ರೀಯ ಪಕ್ಷವಾಗಿ ಮಾನ್ಯತೆ ಪಡೆಯಲು ಪಕ್ಷವು ಈ ಕೆಳಗಿನ ಯಾವುದೇ ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ. 1. ಲೋಕಸಭಾ ಅಥವಾ ವಿಧಾನಸಭೆಗೆ ಸಾರ್ವಜನಿಕ ಚುನಾವಣೆಯಲ್ಲಿ 4 ಅಥವಾ ಅದಕ್ಕಿಂತಲೂ ಹೆಚ್ಚು ರಾಜ್ಯಗಳಲ್ಲಿ ಮಾನ್ಯವಾದ ಮತಗಳಲ್ಲಿ 6% ಮತ ಗಳಿಸಿರಬೇಕು ಮತ್ತು ಇದರೊಂದಿಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಲೋಕಸಭೆಯಲ್ಲಿ 4 ಸ್ಥಾನಗಳನ್ನು ಪಡೆದಿರಬೇಕು. ರಾಜ್ಯ ಮಟ್ಟದ ಪಕ್ಷವಾಗಿ ಮಾನ್ಯತೆ ಪಡೆಯಲು ಈ ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ. ಒಂದು ಪಕ್ಷವು ಆ ರಾಜ್ಯದ ವಿಧಾನಸಭೆಯ ಸಾರ್ವಜನಿಕ ಚುನಾವಣೆಯಲ್ಲಿ ಆ ರಾಜ್ಯದಿಂದ ಚುನಾವಣೆಯಲ್ಲಿ ಚಲಾವಣೆಯಾದ ಒಟ್ಟು ಮಾನ್ಯ ಮತಗಳ 6% ಪಡೆದರೆ ಮತ್ತು ಹೆಚ್ಚುವರಿಯಾಗಿ ಅದು ಸಂಬಂಧಪಟ್ಟ ರಾಜ್ಯದಲ್ಲಿ 2 ಸ್ಥಾನಗಳನ್ನು ಗೆದ್ದಿದ್ದರೆ, ಅಥವಾ ಆ ಪಕ್ಷವು ರಾಜ್ಯದ ವಿಧಾನಸಭೆಯಲ್ಲಿ ಒಟ್ಟು ಸ್ಥಾನಗಳಲ್ಲಿ 3% ಅಥವಾ 3 ಸ್ಥಾನಗಳನ್ನು ಗೆದ್ದಿರಬೇಕು. ಇವೆರಡರಲ್ಲಿ ಯಾವುದು ಹೆಚ್ಚು ಸ್ವೀಕರಿಸಲ್ಪಟ್ಟಿದೆಯೋ ಅಥವಾ ರಾಜ್ಯದಲ್ಲಿ ಲೋಕಸಭೆ, ವಿಧಾನಸಭೆ, ಸಾರ್ವಜನಿಕ ಚುನಾವಣೆಯಲ್ಲಿ ಒಟ್ಟು ಮಾನ್ಯತೆ ಪಡೆದ ಮತಗಳ 8% ಗಳಿಸಿದ್ದರೆ. ವಿಶೇಷವಾಗಿ ಈ ನಿಯಮವನ್ನು 2011ರಲ್ಲಿ ಸೇರಿಸಲಾಗಿದೆ. ನೋಂದಣಿಗಾಗಿ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಆಯೋಗವು ಸೂಚಿಸಿದ ನಮೂನೆಯಲ್ಲಿ ಸಲ್ಲಿಸಬೇಕಾಗುತ್ತದೆ. ಕಾರ್ಯದರ್ಶಿ, ಭಾರತೀಯ ಚುನಾವಣಾ ಆಯೋಗ, ನಿರ್ವಾಚನ್ ಸದನ್, ಅಶೋಕ ರಸ್ತೆ, ನವದೆಹಲಿ 110001 ಈ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು. ಸಾರ್ವಜನಿಕ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಕ್ಷಮತೆಯನ್ನು ಅವಲಂಬಿಸಿ ಮಾನ್ಯತೆ ಪಡೆದ ಪಕ್ಷಗಳ ಸಂಖ್ಯೆಯು ಬದಲಾಗುತ್ತಲೇ ಇರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಪಟ್ಟಿಯಲ್ಲಿ ರಾಷ್ಟ್ರೀಯ ಪಕ್ಷಗಳ ಸಂಖ್ಯೆ 8, ರಾಜ್ಯ ಮಟ್ಟದ ಪಕ್ಷಗಳ ಸಂಖ್ಯೆ 58 ಮತ್ತು ಗುರುತಿಸಲಾಗದ ನೋಂದಾಯಿತ ಪಕ್ಷಗಳ ಸಂಖ್ಯೆ 1786 ಆಗಿವೆ. ರಾಷ್ಟ್ರೀಯ ಪಕ್ಷಗಳು ಮತ್ತು ರಾಜ್ಯ ಮಟ್ಟದ ಪಕ್ಷಗಳನ್ನು ಕ್ರಮವಾಗಿ ಅಖಿಲ ಭಾರತ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳೆಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನಲ್ ಬೆಂಗಳೂರು. ಈ ಚಾನಲ್ನಲ್ಲಿ ರಾಜಕೀಯ ಪಕ್ಷಗಳ ನೋಂದಣಿಯ ಪ್ರಕ್ರಿಯೆಗಳು ಎಂಬ ವಿಷಯ ತಮಗೆ ಇಷ್ಟವಾದಲ್ಲಿ ನಮ್ಮ ಪ್ರಜಾಶ್ರೀ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಲು ಮರೆಯದಿರಿ. ನಮಸ್ಕಾರಗಳು.